Good morning, welcome back. So now we will start with numerical problems on motion in one dimension. So ನಾನು ಆಗಲೇ ಪ್ರೀವಿಯಸ್ ಇಂಟ್ರೊಡಕ್ಟರಿ ವಿಡಿಯೋದಲ್ಲಿ ಪ್ರಾಬ್ಲಮ್ಸನ್ನು ಯಾವ ಥರ ನಾವು ಅಪ್ರೋಚ್ ಮಾಡಬೇಕು, ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತೆಲ್ಲ ಡೀಟೇಲಾಗಿ ಹೇಳಿದ್ದೀವಿ. ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ನ್ಯೂಮರಿಕಲ್. ಸೊ ಫಸ್ಟ್ ನ್ಯೂಮರಿಕಲ್ ಇಲ್ಲಿದೆ ನೋಡಿ. ಅ ವುಮೆನ್ ಸ್ಟಾರ್ಟ್ಸ್ ಫ್ರಮ್ ಹರ್ ಹೋಮ್ ಅಟ್ 9 AM and walks with a speed of 5 km/h. ಸೊ ಇಲ್ಲಿ ವೆಲಾಸಿಟಿಯನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ. ಆನ್ ಎ ಸ್ಟ್ರೈಟ್ ರೋಡ್ ಅಪ್ ಟು ಅವರ್ ಆಫೀಸ್ 2.5 km ಅವೇ. ಅವಳ ಮನೆಯಿಂದ 2.5 km ದೂರದಲ್ಲಿರೋ ಆಫೀಸ್ಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಳು ಲೇಡಿ. ಸ್ಟೇಸ್ ಅಟ್ ದ ಆಫೀಸ್ ಅಪ್ ಟು 5 PM. ಆಫೀಸಲ್ಲಿ 5 ಗಂಟೆವರೆಗೂ ಆಫೀಸಲ್ಲಿ ಇರ್ತಾರೆ. ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್ ಬೈ ಆನ್ ಆಟೋ. ಈಗ ಸಾಯಂಕಾಲ ಆಯಿತು, ಆಟೋದಲ್ಲಿ ವಾಪಸ್ ಬರ್ತಿದ್ದಾರೆ. ಆಟೋ ನಿಮಗೆಲ್ಲ ಗೊತ್ತಿದೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಸ್ಪೀಡ್ ಈಸ್ 25 km/h. ಸೊ ಪ್ಲಾಟ್ ದ XT ಗ್ರಾಫ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ. ಬೆಳಿಗ್ಗೆ 9 ಗಂಟೆಗೆ ಒಬ್ಬ ಲೇಡಿ ಅವರ ಮನೆಯಿಂದ ಆಫೀಸಿಗೆ ಹೊರಟರು. ಆಫೀಸ್ ಎಷ್ಟು ದೂರದಲ್ಲಿದೆ? 2.5 km ದೂರದಲ್ಲಿದೆ. ಸೊ ನಡ್ಕೊಂಡು ಹೋದರು. ಅಲ್ಲಿ ಸಾಯಂಕಾಲ 5 ಗಂಟೆವರೆಗೂ ಆಫೀಸಲ್ಲೇ ಇದ್ದರು. ಆಮೇಲೆ ಆಫೀಸಿಂದ ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ಆಟೋ ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ. ಆಟೋ ರಿಕ್ಷಾ ಸ್ಪೀಡ್ ಬಂದುಬಿಟ್ಟು 25 km/h. ಸೊ XT ಗ್ರಾಫನ್ನು ಹಾಕಬೇಕು. ಸೊ ನಾವಿಲ್ಲಿ ಎಲ್ಲ ಯೂನಿಟ್ಸನ್ನು ಕಿಲೋಮೀಟರ್ ಮತ್ತು ಅವರಲ್ಲೇ ಇರೋದ್ರಿಂದ ಯಾವ ಕನ್ವರ್ಷನ್ನು ಬೇಕಾಗಿಲ್ಲ. ನಾರ್ಮಲ್ ಏನಾಗುತ್ತೆ, ಒಂದು ವೆಲಾಸಿಟಿ ಅಥವಾ ಒಂದು ಸ್ಪೀಡು km/h ಇರುತ್ತೆ, ಇನ್ನೊಂದು m/s ಇರುತ್ತೆ, ಆಮೇಲೆ ಡಿಸ್ಟೆನ್ಸ್ ಮೀಟ್ರಲ್ಲಿರುತ್ತೆ. ಅಂಥ ಟೈಮಲ್ಲಿ ನಾವು ಕನ್ವರ್ಷನ್ ಮಾಡಬೇಕು. ಇಲ್ಲಿ ಎಲ್ಲನೂ ಒಂದೇ ಯೂನಿಟ್ ಇರೋದ್ರಿಂದ ವಿ ನೀಡ್ ನಾಟ್ ಹ್ಯಾವ್ ಟು ಕನ್ವರ್ಟ್. ಸೊ ವಿ ವಿಲ್ ಸ್ಟಾರ್ಟ್ ನಾವು. ಈಗ ಎರಡು ಭಾಗ ಮಾಡ್ಕೊಳ್ಳೋಣ ಈ ಪ್ರಾಬ್ಲಮನ್ನು. ಒಂದು, ಬೆಳಿಗ್ಗೆ ಮನೆಯಿಂದ ಆಫೀಸಿಗೆ ಹೋಗಲಿಕ್ಕೆ. ಮನೆಯಿಂದ ಆಫೀಸ್ಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೊಗೊಂಡ್ರು? 9 ಗಂಟೆಗೆ ಶುರು ಮಾಡ್ತಿದ್ದಾರೆ. ಅಂದರೆ ನಮ್ಮ XT ಗ್ರಾಫಲ್ಲಿ ಟಿ ಸ್ಟಾರ್ಟ್ಸ್ ವಿತ್ 9 o'clock ಓನ್ಲಿ. ಆಮೇಲೆ ಸಂಜೆ ಎಲ್ಲಿವರೆಗೂ ಇರ್ತಾರೆ ಆಫೀಸಲ್ಲಿ? 5 o'clock. ಸೊ ಅಪ್ ಟು 5 o'clock ಇರಲೇಬೇಕು. 5 onwards ಎಷ್ಟು ಬೇಕಾದ್ರೂ ನೀವು ಟಿ ಗ್ರಾಫ್ ಹಾಕ್ಕೋಬಹುದು. ಆಯಿತಾ? ಸೊ ಇವಾಗ ಬೆಳಿಗ್ಗೆ ಹೊರಡೋದನ್ನು ಬರೀತೀನಿ. ಸೊ ಇದು ಪ್ರಾಬ್ಲಮ್ ನಂಬರ್ 1 ಎರಡು ಭಾಗ ಮಾಡ್ಕೋತೀನಿ. ಫಸ್ಟ್ ಪಾರ್ಟು ಫ್ರಮ್ ಹೋಮ್ ಟು ಆಫೀಸ್. ಹೋಮ್ ಟು ಆಫೀಸ್ ಅಂತ ಬರ್ಕೋತೀನಿ. ಹೋಮ್ ಟು ಆಫೀಸ್ ಹೋಗ್ಬೇಕಾದ್ರೆ ಇವಾಗ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಂದ್ಬಿಟ್ಟು 2.5 km. ಅವರ ಸ್ಪೀಡನ್ನು ಕೊಟ್ಟಿದ್ದಾರೆ. ಸ್ಪೀಡ್ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರೋದು 5 km/h ಇದೆ. ಸೊ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರು ಬೆಳಿಗ್ಗೆ? ಟೈಮನ್ನು ಕಂಡುಹಿಡಿಯೋಣ. ನಿಮಗೆಲ್ಲ ಗೊತ್ತು, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ ಅಂತ. ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಡಿಸ್ಟೆನ್ಸ್ ಈಸ್ 2.5 ಡಿವೈಡೆಡ್ ಬೈ ವೆಲಾಸಿಟಿ ಈಸ್ 5. ನೋಡಿ, 2 km ಇರೋದ್ರಿಂದ ನಾನು ಏನು ಕನ್ವರ್ಷನ್ ಮಾಡೋದಿಲ್ಲ. 2.5 ಡಿವೈಡೆಡ್ ಬೈ 5. ಇವಾಗ ಇದನ್ನು ನೀವು ಸಾಲ್ವ್ ಮಾಡಬೇಕು. ಮಾಡಿದರೆ ನಿಮಗೆ 0.5 ಬರುತ್ತೆ. 2.5 ಡಿವೈಡೆಡ್ ಬೈ 5, 5 5 25 ಆಯ್ತಾ? ಅಂದರೆ 0.5 ಆಯಿತು. ಅಂದರೆ 0.5 ಅವರ್. 0.5 ಅವರ್ ಅಂದರೆ ಏನು? ಅರ್ಧ ಗಂಟೆ. ಅರ್ಧ ಗಂಟೆ ಅಂದರೆ ಏನು? 30 ನಿಮಿಷ. ಸೊ ಬೆಳಿಗ್ಗೆ ಅವಳು ಹೋಗ್ಲಿಕ್ಕೆ ಆಫೀಸ್ಗೆ 30 ನಿಮಿಷ ತಗೊಂಡ್ಲು. ಅಂದರೆ ಎಷ್ಟು ಗಂಟೆಗೆ ರೀಚ್ ಆದ್ಲು? 9:30ಗೆ ರೀಚ್ ಆದ್ಲು ಅವಳು ಆಫೀಸನ್ನು. ಯಾಕೆ ಸರ್ 9:30? ಯಾಕೆಂದರೆ ಅವಳು ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ. ಸೊ 9:30ಗೆ ರೀಚ್ ಆದ್ಲು. ಗೊತ್ತಾಯ್ತಾ? ಸೊ ಇದು ಬೆಳಿಗ್ಗೆ ಅವ್ಳು ರೀಚ್ ಆಗಿದ್ದು. ಓಕೆ. ಸೊ ಈಗ XT ಗ್ರಾಫನ್ನು ಇಲ್ಲಿ ಬರೀತೀನಿ ನೋಡಿ. XT ಗ್ರಾಫನ್ನು ಇಲ್ಲಿ ಬರೀತೀನಿ. ಇದು 9 ಗಂಟೆ ಆಯಿತಾ? ಇದು 5 ಗಂಟೆ. 5 ಗಂಟೆ 9 ಪಕ್ಕದಾಗ ಒಂದು ಚಿಕ್ಕ ಲೈನ್ ಹಾಕೋತೀನಿ. ಅದನ್ನು 9:30 ಅಂತ ಬರ್ಕೋತೀನಿ. ಇದು ಮನೆ. ಇದು ಮನೆ ಆಯಿತಾ? ಇಲ್ಲಿ ಅವಳ ಆಫೀಸ್ ಇದೆ. ಎಷ್ಟು ದೂರದಲ್ಲಿದೆ ಆಫೀಸು? ಆಫೀಸ್ ಇರೋದು 2.5 km ದೂರದಲ್ಲಿದೆ. ಸೊ 2.5 km ಅವಳು 9:30ಗೆ ರೀಚ್ ಆಗ್ತಾಳೆ. 9:30 ರೀಚ್ ಆಗ್ತಾಳೆ ಆಯಿತಾ? ಆಮೇಲೆ ಅಲ್ಲೇ ಆಫೀಸಲ್ಲೇ ಇರ್ತಾಳೆ ಅಮ್ಮ. ಎಷ್ಟು ತನಕ ಇರ್ತಾಳೆ? 5 ಗಂಟೆವರೆಗೂ ಆಫೀಸಲ್ಲೇ ಇರ್ತಾರೆ. 5 ಗಂಟೆವರೆಗೂ ಆಫೀಸಲ್ಲೇ ಇರ್ತಾರೆ ಆಯಿತಾ? ಈಗ ಎರಡನೇದು, ಆಫೀಸಿಂದ ಮನೆಗೆ. ಫ್ರಮ್ ಆಫೀಸ್ ಟು ಹೋಮ್, ಮನೆಗೆ ರಿಟರ್ನ್ ಆಗ್ತಾ ಇದ್ದಾರೆ ಅವರು. ಈಗ ನೋಡೋಣ ಟೈಮ್ ಎಷ್ಟು ತಗೊಳ್ತಾರೆ ಅಂತ. ಟಿ ಈಸ್ ಈಕ್ವಲ್ ಟು, ಮತ್ತೆ ಡಿಸ್ಟೆನ್ಸ್ ಬೈ ವೆಲಾಸಿಟಿನೇ, ಬಟ್ ಡಿಸ್ಟೆನ್ಸ್ ಈಸ್ ಸೇಮ್ 2.5 ಓನ್ಲಿ. ವೆಲಾಸಿಟಿ ಬಂದ್ಬಿಟ್ಟು, ವಾಟ್ ಈಸ್ ವೆಲಾಸಿಟಿ ನಾವು? ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ 25. ಯಾಕೆ ಸರ್ 25? ಸಾಯಂಕಾಲ ವಾಪಸ್ ಬರ್ಬೇಕಾದ್ರೆ ಆಟೋ ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ ಅವರು. ಆಟೋ ರಿಕ್ಷಾದಲ್ಲಿ ಬರ್ತಿರೋದ್ರಿಂದ ಸೊ ಇವಾಗ 25 2.5 25 ಅಂತಂದರೆ 25/250 ಅಂತ ಮಾಡ್ಕೋಬಹುದು. ಅಲ್ಲಿಗೆ 2.5 1s 2.5 10s, ದಟ್ ಈಸ್ 1/10 ಅವರ್ ಆಯಿತು. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು. 1/10 ಅವರ್ ನಾವು ಮಿನಿಟಿಗೆ ಕನ್ವರ್ಟ್ ಮಾಡಬೇಕಲ್ವಾ? ಸೊ 1 hour/10 ಅಂತಂದರೆ 60 ಮಿನಿಟ್ ಡಿವೈಡೆಡ್ ಬೈ 10 ಅಂತ ಬರ್ಕೋಬೋದಾ? 1 ಅನ್ನ. ಸೊ ದಟ್ ಈಸ್ ಈಕ್ವಲ್ ಟು 0 0 ಕ್ಯಾನ್ಸಲ್ ಆಯಿತು. 6 ಮಿನಿಟ್ ಆಯಿತು. 6 ಮಿನಿಟ್ ಆಯಿತು. ಸೊ 6 ಮಿನಿಟಲ್ಲಿ ಅವಳು ವಾಪಸ್ ಬಂದುಬಿಡ್ತಾಳೆ ಮನೆಗೆ. ಅಂದರೆ 5 ಗಂಟೆಗೆ ಹೊರಟ್ರೆ ವಾಪಸ್ ಬರ್ಬೇಕಾದ್ರೆ ಎಷ್ಟೊತ್ತಾಗಿರುತ್ತೆ ಟೈಮು? ಎಸ್, ಯು ಆರ್ ಕರೆಕ್ಟ್. 5 ಗಂಟೆ
6 ನಿಮಿಷ ಆಗಿರುತ್ತೆ, ಅದನ್ನು 5.06 ಅಂತ ಬರಿತೀವಿ. ಸೊ ಈಗ ವಾಪಸ್ಸು ಮನೆಗೆ ಬರೋ ಕರ್ವು ಆಲ್ಮೋಸ್ಟ್ ವರ್ಟಿಕಲ್ ಆಗಿ ಹಿಂಗೆ ಡ್ರಾಪ್ ಆಗುತ್ತೆ. ಸೊ ರಿಮೆಂಬರ್, ಈ ಗ್ಯಾಪು 30 ನಿಮಿಷ, ಈ ಗ್ಯಾಪ್ ಇದೆಯಲ್ಲ ಇದು ಬರೀ 6 ನಿಮಿಷ. ಐ ಹೋಪ್ ಯು ಫಾಲೋಡ್ ದಿಸ್ ಪ್ರಾಬ್ಲಮ್. ಸೊ ಇದು ಹೋಗ್ಬೇಕಾದ್ರೆ ಎಕ್ಸ್ ಟಿ ಗ್ರಾಫು, ಇದು ಆಫೀಸಲ್ಲಿ ಇದ್ದಂಥ ಎಕ್ಸ್ ಟಿ ಗ್ರಾಫು, ಇದು ವಾಪಸ್ಸು ಮನೆಗೆ ಬರಬೇಕಾಗಿರುವಂಥ ಎಕ್ಸ್ ಟಿ ಗ್ರಾಫ್. ಐ ಹೋಪ್ ಯು ಫಾಲೋಡ್. ನೌ ಲೆಟ್ ಅಸ್ ಮೂವ್ ಆನ್ ಟು ಪ್ರಾಬ್ಲಮ್ ನಂಬರ್ 3 ನೋಡಿ. ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಟೌನ್ಸ್ ಎಮ್ ಅಂಡ್ ಎನ್, ಪ್ರಾಬ್ಲಮ್ ನಂಬರ್ 3, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಟೌನ್ಸ್ ಎಮ್ ಅಂಡ್ ಎನ್ ಈಸ್ 400 ಕಿಲೋಮೀಟರ್. ಎಮ್ ಇಲ್ಲಿದೆ, ಎನ್ ಇಲ್ಲಿದೆ, ಇವೆರಡರ ಮಧ್ಯೆ ಡಿಸ್ಟೆನ್ಸು 400 ಕಿಲೋಮೀಟರ್ ಇದೆ. ಟೂ ಕಾರ್ಸ್ ಎ ಅಂಡ್ ಬಿ ಸೆಟ್ ಆಫ್ ಸೈಮಲ್ಟೇನಿಯಸ್ಲಿ. ಇಲ್ಲಿಂದ ಒಂದು ಕಾರ್ ಹೊರಡುತ್ತೆ, ಅದನ್ನು ಎ ಅಂತ ಕರಿತೀನಿ. ಇಲ್ಲಿಂದ ಒಂದು ಕಾರ್ ಹೊರಡುತ್ತೆ, ಅದು ಬಿ ಅಂತ ಕರಿತೀನಿ. ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ವು. ಬೆಂಗಳೂರಿಂದ ಒಂದು, ಬೆಳಗಾಮಿಂದ ಒಂದು ವೆಹಿಕಲ್ಸ್ ಸ್ಟಾರ್ಟ್ ಮಾಡಿದ್ವು. ಬೆಂಗಳೂರು ಟು ಬೆಳಗಾಂ 400 ಕಿಲೋಮೀಟರ್ ಗ್ಯಾಪ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಏನು ವೆಲಾಸಿಟಿ ಕೊಟ್ಟಿದ್ದಾರೆ? ಕಾರ್ ಎ ಟ್ರಾವೆಲ್ಸ್ ಫ್ರಮ್ ಎಮ್ ವಿತ್ ಎ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್. ಕಾರ್ ಬಿ ಸ್ಟಾರ್ಟ್ಸ್ ಫ್ರಮ್ ಎನ್ ವಿತ್ 40 ಕಿಲೋಮೀಟರ್ ಪರ್ ಅವರ್. ಇದು 40, ಎರಡು ಎದರ ಬದ್ರ ಬರ್ತಾ ಇದ್ದಾವೆ. ನಾವು ಡ್ರಾ ದಿ ಎಕ್ಸ್ ಟಿ ಗ್ರಾಫ್. ಎಕ್ಸ್ ಟಿ ಗ್ರಾಫ್ ಅನ್ನು ಪ್ಲಾಟ್ ಮಾಡಬೇಕು. ಜೊತೆಗೆ ನೋಡಿ, ಬೆಂಗಳೂರಿಂದ ಹೊರಟಂತ ಕಾರು, ಬೆಳಗಾಮಿಂದ ಹೊರಟಂತ ಕಾರು ಎಲ್ಲೋ ಒಂದು ಕಡೆ ಮೀಟ್ ಆಗಬೇಕಲ್ವಾ? ಹುಬ್ಳಿನಲ್ಲೋ, ಧಾರವಾಡಲ್ಲೋ, ಕಲ್ಹಟ್ಗಿನಲ್ಲೋ, ರಾಣಿಬೆನ್ನೂರಲ್ಲೋ, ಅಥವಾ ಹಾವೇರಿನಲ್ಲೋ, ಅಥವಾ ದಾವಣಗೆರೆನಲ್ಲೋ ಎಲ್ಲೋ ಒಂದು ಕಡೆ ಮೀಟ್ ಆಗಬೇಕಲ್ವಾ? ಈಗ ನಮ್ಮ ಪ್ರಶ್ನೆ, ಎಲ್ಲಿ ಮೀಟ್ ಆಗ್ತವೆ, ಎಷ್ಟೊತ್ತಿಗೆ ಮೀಟ್ ಆಗ್ತವೆ? ಐ ಹೋಪ್ ಯು ಫಾಲೋ ದಿಸ್. ವೇರ್ ದೇ ಮೀಟ್ and after how many seconds or how many hours they meet. ಮತ್ತೆ ಇಲ್ಲಿ ನೋಡಿ, ಡಿಸ್ಟೆನ್ಸು ಕಿಲೋಮೀಟರ್ ಅಲ್ಲಿ ಇದೆ, ವೆಲಾಸಿಟಿ ಸ್ಪೀಡ್ ಕೂಡ ಕಿಲೋಮೀಟರ್ ಅಲ್ಲೇ ಪರ್ ಅವರ್ ಅಲ್ಲೇ ಇರೋದ್ರಿಂದ ಕನ್ವರ್ಷನ್ ಬೇಕಾಗಲ್ಲ. ಸರಿ, ಇವಾಗ ನಾವು ಶುರು ಮಾಡೋಣ. ಫಸ್ಟ್ ಕಾರ್ ಎ ಶುರು ಮಾಡೋಣ. 1 ಅವರ್, 2 ಅವರ್, 3 ಅವರ್ ಎಷ್ಟೆಷ್ಟು ದೂರ ಹೋಗ್ತಾ ಇದೆ ಅಂತ ಬರ್ಕೊಂಡು ಹೋಗೋಣ. ಅದಕ್ಕೊಂದು ಟೇಬಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಆಯ್ತಾ? ಇದು ಟೇಬಲ್. ಕಾರ್ ಎ, ಇದು ಟೈಮು. ಕಾರ್ ಎ, ಕಾರ್ ಬಿ ಎಷ್ಟೆಷ್ಟು ದೂರ ಹೋಗ್ತಿದ್ದಾವೆ ಅಂತ ಬರ್ಕೊಂಡು ಹೋಗ್ತೀನಿ. 1 ಅವರ್, 2 ಅವರ್, 3 ಅವರ್, 4 ಅವರ್, 5 ಅವರ್, 6 ಅವರ್ ತನಕ ಬರ್ದಿದ್ದೀನಿ. ನೋಡೋಣ, ಆಮೇಲೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಸೊ 1 ಅವರ್ಗೆ ಕಾರು 60 ಕಿಲೋಮೀಟರ್ ಕವರ್ ಮಾಡ್ತು ಈ ಕಡೆಯಿಂದ. ಆ ಕಡೆಯಿಂದ ಬಿ 40 ಕಿಲೋಮೀಟರ್ ಹತ್ತಿರ ಬಂತು. ಅರ್ಥ ಆಯ್ತಾ? ನೋಡಿ, ಇದನ್ನೇ ಬೇಕಾದ್ರೆ ಕೇಳ್ಬೋದು. ಆಫ್ಟರ್ 1 ಅವರ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಕೂಡ ಕೇಳ್ಬೋದು. ಸೊ 400 ಇತ್ತು, ಈ ಕಡೆಯಿಂದ 60 ಮೈನಸ್ ಮಾಡಿ, ಆ ಕಡೆಯಿಂದ 40 ಮೈನಸ್ ಮಾಡಿ, ಅಂದರೆ 100 ಮೈನಸ್ ಮಾಡಬೇಕಲ್ವಾ? 300 ಈಸ್ ದ ಗ್ಯಾಪ್. ಇನಿಷಿಯಲಿ ದೇ ವರ್ ಅಟ್ ಎ ಡಿಸ್ಟೆನ್ಸ್ ಆಫ್ 400 ಕಿಲೋಮೀಟರ್. ನಾವು -60 -40 ಅಲ್ವಾ? ಇರಲಿ, ಬರೋಣ ಮುಂದಕ್ಕೆ. ಈಗ ನೆಕ್ಸ್ಟು 2 ಅವರ್ಸ್ಗೆ ಇನ್ನೂ ಒಂದು 60 ಕಿಲೋಮೀಟರ್ ಕವರ್ ಆಗುತ್ತೆ, ಅಂದರೆ 120 ಕವರ್ ಆಯಿತು, ಅದು 80 ಅಲ್ವಾ? ಸೊ ಹೀಗೆ ಮಾಡ್ಕೊಳ್ತಾ ಹೋಗಿ, ಇದು 160 ಮತ್ತೆ ಆ್ಯಡ್ ಮಾಡಿದರೆ 180 ಆಯಿತು, ಇದಕ್ಕೆ 120 ಅಲ್ವಾ? ಸೊ 40 ಆ್ಯಡ್ ಮಾಡಬೇಕು, ಆ ಕಡೆ ಈ ಕಡೆ 60 ಆ್ಯಡ್ ಮಾಡಬೇಕು. ಸೊ 60 ಆ್ಯಡ್ ಮಾಡಿದರೆ ಇವಾಗ ಇದು 240 ಆಗುತ್ತೆ. 18 + 6 24. ಇದಕ್ಕೆ ಮತ್ತೆ 40 ಆ್ಯಡ್ ಮಾಡಿ, 12 4 18 16 160. ಇದಕ್ಕೆ ಮತ್ತೆ 60 ಆ್ಯಡ್ ಮಾಡಿ 300. ಇದಕ್ಕೆ ಮತ್ತೆ 40 ಆ್ಯಡ್ ಮಾಡಿ 200. ಹಿಂಗೆ ಹೋಗುತ್ತೆ ಅಲ್ವಾ? ಈಗ ಫಸ್ಟು ಗ್ರಾಫ್ ಫಾರ್ ಎಗೆ ಪ್ಲಾಟ್ ಮಾಡೋಣ. ಫಾರ್ ಎ ಐ ವಿಲ್ ಪ್ಲಾಟ್ ಹಿಯರ್. ಫಾರ್ ಎ ಇಟ್ ಈಸ್ ಲೈಕ್ ದಿಸ್. ಇದು ಎ, ಇದು ಪ್ಲೇಸ್ ಎಮ್ ಇಂದ ಹೊರಟಂಥ ಕಾರು. ಎನ್ ಇಷ್ಟ ಪ್ಲಾಟ್ ಮಾಡ್ತೀನಿ. ಎನ್ಗೆ ಇಲ್ಲಿಂದ ಹೊರಟಂಥ ಕಾರು, ಅದು ಹಿಂಗೆ ಬರುತ್ತೆ. ನೋಡಿ, ಯಾಕೆ ಸರ್ ನೀವು ಇದನ್ನು ಫುಲ್ ಹೀಗೆ ಬೆಂಡ್ ಮಾಡಲಿಲ್ಲ, ಹೀಗೆ ಬರೋದು, ಹಿಂಗೆ ಬೆಂಡ್ ಮಾಡಲಿಲ್ಲ? ಪ್ಲೀಸ್ ರಿಕಾಲ್ ದಿ ಸ್ಲೋಪ್ ಆಫ್ ದಿ ಎಕ್ಸ್ ಟಿ ಗ್ರಾಫ್. ಸ್ಲೋಪ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಸ್ಪೀಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಜಾಸ್ತಿ ಸ್ಲೋಪ್ ಇದ್ದರೆ ತುಂಬ ಸ್ಪೀಡ್ ಅಂತ, ಕಡಿಮೆ ಸ್ಲೋಪ್ ಇದ್ದರೆ ಕಡಿಮೆ ಸ್ಪೀಡ್ ಅಂತ. ಆಯಿತಾ? ಸೊ ಆ ಲೆಕ್ಕಕ್ಕೆ ಬಂದರೆ ಇದು ತುಂಬ ಸ್ಲ್ಯಾಂಟ್ ಜಾಸ್ತಿ ಇದೆ, ಇದು ತುಂಬ ಸ್ಲ್ಯಾಂಟ್ ತುಂಬ ಕಡಿಮೆ ಇದೆ. ಅಂದರೆ ಕಾರ್ ಬಿ ಟ್ರಾವೆಲ್ಸ್ ವಿತ್ ಲೆಸ್ಸರ್ ಸ್ಪೀಡ್ ಅಂಡ್ ದಟ್ ಈಸ್ ಕರೆಕ್ಟ್ ಆಲ್ಸೋ. 40 ಕಿಲೋಮೀಟರ್ ಸ್ಲೋಪ್ ಕಡಿಮೆ ಆಯಿತು. ಸೊ ಇರಲಿ, ಎಕ್ಸ್ ಟಿ ಗ್ರಾಫ್ ಬರೆದ್ವಿ. ಎಕ್ಸ್ ಟಿ ಗ್ರಾಫ್ ಆದಮೇಲೆ ಕ್ವಶನ್ ಏನಿದೆ, ಎಲ್ಲಿ ಮೀಟ್ ಆಗ್ತವೆ ಅವು, ಯಾವ ಪ್ಲೇಸಲ್ಲಿ ಮೀಟ್ ಆಗ್ತವೆ, ಎಷ್ಟು ಟೈಮ್ಗೆ ಮೀಟ್ ಆಗ್ತವೆ ಅಂತ. ನೋಡಿ, ಈ ಕಡೆಯಿಂದ ಹೋಯಿತು, ಆ ಕಡೆಯಿಂದ ಬಂತು, ಎಲ್ಲೋ ಒಂದು ಕಡೆ ಮೀಟ್ ಆಗ್ತಾವಲ್ಲ, ಆ ಜಾಗದಲ್ಲಿ ಎರಡೂ ಟ್ರಾವೆಲ್ ಮಾಡಿರೋ ಟೋಟಲ್ ಡಿಸ್ಟೆನ್ಸು 400ಗೆ ಈಕ್ವಲ್ ಆಗಿರಬೇಕು.
ಯಾಕೆ ಸರ್ 400ಗೆ ಈಕ್ವಲ್ ಆಗಿರಬೇಕು? ಇದನ್ನೇ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಕರೆಯೋದು. ಅರ್ಥ ಆಯ್ತಾ? ಯಾಕೆ ನೋಡಿ, ಟೋಟಲ್ ಡಿಸ್ಟೆನ್ಸ್ 400 ಆಯ್ತಾ. ನೀನು ಈ ಕಡೆಯಿಂದ ಸ್ವಲ್ಪ ಹೋಗಿದೀಯಾ, ಅವನು ಆ ಕಡೆಯಿಂದ ಸ್ವಲ್ಪ ಬಂದಿದ್ದಾನೆ, ಇಬ್ರು ಇವಾಗ ಕವರ್ ಆಗ್ತಾ ಇದ್ದೀರಾ, ಅಂದ್ರೆ ಇಬ್ರು ಮೀಟ್ ಆಗ್ತಾ ಇದ್ದೀರಾ. ಸೊ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅವನು ಕವರ್ ಮಾಡ್ದ, ಇನ್ನು ಉಳಿದಿದ್ದ ಡಿಸ್ಟೆನ್ಸ್ ಅನ್ನ ನೀವು ಕವರ್ ಮಾಡಿದ್ರಿ. ಇಬ್ರು ಈಕ್ವಲ್ ಸ್ಪೀಡ್ ಆಗಿ ಹೋಗಿದ್ರೆ ಇಬ್ರು ಈಕ್ವಲ್ ಡಿಸ್ಟೆನ್ಸ್ ಅನ್ನೇ ಕವರ್ ಮಾಡಿರ್ತಿದ್ರಿ, ಹೌದಲ್ವಾ? ಇಬ್ರು ಈಕ್ವಲ್ ಡಿಸ್ಟೆನ್ಸ್ ಅನ್ನೇ ಕವರ್ ಮಾಡಿರ್ತಿದ್ರಿ. ಹೆಂಗೆ? ನೀನು 200 ಕಿಲೋಮೀಟರ್ ಹೋಗಿರ್ತಿದ್ದೆ, ಅವನು 200 ಕಿಲೋಮೀಟರ್ ಬಂದಿರ್ತಿದ್ದ. ಈಗ ಹಂಗಾಗಿಲ್ಲ, ಅವನು ಸ್ವಲ್ಪ ಸ್ಲೋ ಇದ್ದಾನೆ, ನೀನು ಸ್ವಲ್ಪ ಫಾಸ್ಟ್ ಇದೆಯಾ, ಇಬ್ರು ಎಲ್ಲೋ ಮೀಟ್ ಆಗ್ತೀರಾ. ಎಲ್ಲಿ ಮೀಟ್ ಆಗ್ತಿರೋ ಅಲ್ಲಿ ಟೋಟಲ್ ಡಿಸ್ಟೆನ್ಸ್ 400 ಇರಲೇಬೇಕು. ಈಗ ಬನ್ನಪ್ಪ, ಇಲ್ಲಿ ಯಾವ ಎರಡನ್ನ ಆ್ಯಡ್ ಮಾಡಿದರೆ 400 ಬರುತ್ತೆ ನೋಡಿ. 60 + 40 ಬರಲ್ಲ, 120 + 80 ಬರಲ್ಲ, 180 + 120 400 ಆಗಲ್ಲ, 240 + 160, ಎಸ್ ಇಟ್ ಈಸ್ 400. ಸೊ ಇವೆರಡನ್ನು ಸೇರಿಸಿದ್ರೆ 400 ಆಗುತ್ತೆ. ಅಂದರೆ ಕಾರ್ ಎ ಟ್ರಾವೆಲ್ಸ್ 240, ಕಾರ್ ಬಿ ಟ್ರಾವೆಲ್ಸ್ 160. ಸೊ ದೇ ಮೀಟ್ ಹಿಯರ್, ಎಲ್ಲಿ? ಅಟ್ ಎ ಟೈಮ್ ಆಫ್ 4 hours. 240 ಕಿಲೋಮೀಟರ್ ಈ ಕಡೆಯಿಂದ, ಎಮ್ಮಿಂದ 240 ಕಿಲೋಮೀಟರ್ ಜಾಗದಲ್ಲಿ. ಸರ್ ಎನ್ನಿಂದ ಆದರೆ 160 ಕಿಲೋಮೀಟರ್ ಜಾಗದಲ್ಲಿ ಅವೆರಡು ಮೀಟ್ ಆಗ್ತವೆ. ಎಷ್ಟು ಗಂಟೆಗೆ ಮೀಟ್ ಆಗ್ತವೆ? ಎಕ್ಸಾಕ್ಟ್ಲಿ 4 ಅವರ್ಸ್ಗೆ ಮೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಎಕ್ಸ್ ಟಿ ಗ್ರಾಫ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಆಯಿತು, ಇದು ಎಕ್ಸ್ ಟಿ ಗ್ರಾಫಿನ ಕಾನ್ಸೆಪ್ಟನ್ನು ಬೇಸ್ ಆಗಿರುವಂಥ ಪ್ರಾಬ್ಲಮ್. ಐ ಹೋಪ್ ಯು ಫಾಲೋಡ್ ದಿಸ್. ಓಕೆ, ಸೊ ಆಫ್ಟರ್ ಪ್ರಾಬ್ಲಮ್ ನಂಬರ್ 3 ನೌ ಲೆಟ್ ಅಸ್ ಗೋ ಟು ಪ್ರಾಬ್ಲಮ್ ನಂಬರ್ 4. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಆ್ಯಕ್ಚುಲಿ IIT ಪ್ರಾಬ್ಲಮ್. ಇದು ನೋಡಿ, ಈ ಪ್ರಾಬ್ಲಮ್ ನಂಬರ್ 4 ಇದೆಯಲ್ಲ, ಇದು IIT ಪ್ರಾಬ್ಲಮ್ಮು. ಇಲ್ಲೂ ಕ್ಯಾಲ್ಕುಲೇಷನ್ ಏನು ಜಾಸ್ತಿ ಇಲ್ಲ, ಮತ್ತೆ ನಾವು ಥಿಂಕಿಂಗ್ ಅಷ್ಟೇ, ಥಿಂಕ್ ಮಾಡೋದಷ್ಟೇ. ಫಸ್ಟ್ ಪ್ರಾಬ್ಲಮನ್ನು ಓದ್ಬಿಡ್ತೀನಿ. ಪ್ರಾಬ್ಲಮ್ ನಂಬರ್ 4 ಗೋಸ್ ಲೈಕ್ ದಿಸ್. 4 persons K, L, M and N ಇನಿಷಿಯಲಿ ಅಟ್ 4 ಕಾರ್ನರ್ಸ್ ಆಫ್ ಎ ಸ್ಕ್ವಯರ್. ಒಂದು ಸ್ಕ್ವಯರ್ ಇದೆಯಂತೆ, ಆ ಸ್ಕ್ವಯರನ್ನು ಬರ್ಕೊಂಡ್ಬಿಡೋಣ. ಈ ಥರ ನೋಡಿ, ಯಾವಾಗಲೂ ಪ್ರಾಬ್ಲಮ್ ಕೊಟ್ಟಾಗ ಡಯಾಗ್ರಾಮ್ಸನ್ನು ಬರೆದುಬಿಟ್ರೆ ತುಂಬ ಸ್ವಲ್ಪ ಈಸಿ ಆಗುತ್ತೆ. ಡಯಾಗ್ರಾಮ್ ನೆಸೆಸಿಟಿ ಇದೆ ಇಲ್ಲಿ ನೋಡಿ. ಇದು ಒಂದು ಸ್ಕ್ವಯರ್ ಅಂತ, ಇದು ಆಯಿತಾ. ಇದನ್ನು K, L, M, N ಅಂತ ಕರಿತೀನಿ. ಸೊ KL, LM, MN, NK ದೇ ಆರ್ ಆಲ್ ಸೇಮ್ ಬಿಕಾಸ್ ಇಟ್ ಈಸ್ ಎ ಸ್ಕ್ವಯರ್. ಸೊ ಸ್ಕ್ವಯರ್ ಅಂದಮೇಲೆ ಈಗ ಡಯಾಗನಲ್ ಅನ್ನು ಜಾಯಿನ್ ಮಾಡ್ಕೊಂಡ್ಬಿಡೋಣ. ಬೇಕಾಗಬಹುದು, ಅದಕ್ಕೋಸ್ಕರ ಡಯಾಗನಲ್ ಜಾಯಿನ್ ಮಾಡ್ತಾ ಇದ್ದೀನಿ. ಈ ಡಯಾಗನಲ್ ಇದು ಸೆಂಟರ್, ಇದು O ಅಂತ ಕರೆಯೋಣ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಪ್ರಾಬ್ಲಮ್ ಏನು ಹೇಳುತ್ತೆ ನೋಡೋಣ. ಈಚ್ ಪರ್ಸನ್ ಅಂದರೆ ಇಲ್ಲಿರೋನು ಎಲ್ಲರೂ ಈಚ್ ಪರ್ಸನ್ ಮೂವ್ಸ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಆಫ್ V. ಒಬ್ಬೊಬ್ರು ಮೂವ್ ಆಗ್ತಾರೆ. ಯಾವ ಕಡೆಗೆ? ಸಚ್ ಎ ವೇ ದಟ್ K ಮೂವ್ ಟುವರ್ಡ್ಸ್ L, L ಮೂವ್ ಟುವರ್ಡ್ಸ್ M, M ಟು N, N ಟು K. ಅಂದರೆ K ಇರೋನು L ಕಡೆಗೆ ಹೋಗ್ತಾನೆ, L ನವನು M ಕಡೆಗೆ, M ನವನು N ಕಡೆಗೆ, ಮತ್ತು N ನವನು K ಕಡೆಗೆ ಹೋಗ್ತಾರೆ. ಎಲ್ಲರೂ ಒಂದೊಂದು ಕಡೆಗೆ ಹೋಗ್ತಾರೆ. ಈಗ ಪ್ರಶ್ನೆ ಬಂದು, ವೆನ್ ಆ್ಯಂಡ್ ವೇರ್ ದೇ ಆಲ್ 4 ವಿಲ್ ಮೀಟ್. ಈಗ ಎಲ್ಲರೂ ಮೂವ್ ಆಗೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ ಎಲ್ಲಿ ಮೀಟ್ ಆಗ್ತಾರೆ, ಎಷ್ಟೊತ್ತಿಗೆ ಮೀಟ್ ಆಗ್ತಾರೆ? ಗೊತ್ತಾಯ್ತಾ ಪ್ರಾಬ್ಲಮ್ಮು? ಈಗ ಬರೋಣ ನೋಡಿ. ಫಸ್ಟು Kನ ಶುರು ಮಾಡ್ತೀನಿ. K ಹತ್ರ ಒಬ್ಬ ಮನುಷ್ಯ ನಿಂತಿದ್ದಾನೆ. ಅವನು Lನ ನೋಡ್ತಾನೆ, Lನವನ ಕಡೆಗೆ ಹೋಗ್ತಾನೆ. ನೋಡಿ, Lನವನು ಸುಮ್ಮನೆ ಇಲ್ಲೇ ನಿಂತಿದ್ರೆ ಕರೆಕ್ಟ್ ಹಿಂಗೆ ಸ್ಟ್ರೈಟಾಗಿ ಹೋಗ್ಬಿಟ್ಟು Lನ ಮೀಟ್ ಮಾಡ್ಬೋದು ಅಲ್ವಾ? ಸೊ he can travel along this direction. ಬಟ್ Lನವನು ನಿಂತ್ಕೋತಾ ಇಲ್ಲ. Lನವನು ಎಮ್ಮನ್ನು ಫಾಲೋ ಮಾಡ್ತಾನೆ, ಹಿಂಗೆ ಹೊರಟ್ಬಿಟ್ಟ ಅವನು. ಬರೀ ಇವೆರಡನ್ನೇ ತಗೊಳ್ಳೋಣ, ಆಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. Lನವನು ಎಮ್ನವನ ಕಡೆ ಹೊರಟ, ಅಂದರೆ ಎಮ್ನವನ ಕಡೆ ಹೊರಟ. ಸೊ ಇವನು ಹಿಂಗೆ ಹೋಗಬೇಕಾಗಿತ್ತಲ್ವಾ, ಯಾವಾಗ ಹಿಂಗೆ ತಿರುಗಿನೋ, ಸೊ ಇವನು ಹಿಂಗೆ ತಿರ್ಕೊಂಡ. ಅವ್ನು Lನ ಫಾಲೋ ಮಾಡಬೇಕಲ್ವ. ಈಗ ನಿನ್ನ ಮನೆ ಇಲ್ಲಿದೆ, ನಿನ್ನ ಫ್ರೆಂಡ್ ಮನೆ ಅಲ್ಲಿದೆ, ಅವ್ನ ಮನೆ ಕಡೆ ಹೊರಟೆ. ಬಟ್ ಫ್ರೆಂಡ್ ಅಲ್ಲೇ ಹೊರಟ್ಬಿಟ್ಟೆ, ನಾನು ಹಂಗೆ ಬರ್ತೀನಿ, ನೀನು ಅಲ್ಲಿಗೆ ಬಂದುಬಿಡೋ ಅಂತ ಹೇಳ್ತಾನೆ ನೋಡಿ. ಆಯಿತಾ? ನಾನು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀನಿ, ನೀನು ಬಸ್ ಸ್ಟಾಪ್ ಕಡೆಗೆ ಬಂದುಬಿಡೋದಾಗ ನೀನು ಅವ್ನ ಮನೆ ದಾರಿ ಹಿಡಿಯಲ್ಲ, ಬಸ್ ಸ್ಟಾಪ್ಗೆ ಹೋಗೋಕೆ ಇನ್ಯಾವುದೋ ದಾರಿ ಇರುತ್ತಲ್ಲ, ಹಂಗೆ ತಿರ್ಕೊಂಡ್ಬಿಡ್ತೀಯ. ಅಂದರೆ K ವಿಲ್ ನಾಟ್ ಟ್ರಾವೆಲ್ ಅಲಾಂಗ್ L, ಬಟ್ ಈ ವಿಲ್ ಮೂವ್ ಅಲಾಂಗ್ L1. ಹಿಂಗೆ ಹೊರಟೋಗ್ತಾನೆ. ಅರ್ಥ ಆಯ್ತಾ? ಸೊ ಹಾಗೆ L M ಕಡೆ ಹೋಗ್ತಾನೆ. ಆದರೆ ಈ ಅಮ್ಮನವನೇನು ಸುಮ್ಮನೆ ನಿಂತಿಲ್ಲ, ಈಸ್ ಆಲ್ಸೋ ಮೂವಿಂಗ್ ಟುವರ್ಡ್ಸ್ N ಅಲ್ವಾ? ಕರೆಕ್ಟ್. ಹಾಗಾಗಿ L ಕೂಡ ಸ್ಟ್ರೈಟಾಗಿ ಹಿಂಗೆ ಹೋಗಲ್ಲ, ಅವನು ಹಿಂಗೆ ತಿರ್ಕೊಂಡ್ಬಿಡ್ತಾನೆ. ಹೌದಾ? ಅದೇ ಥರ ಎಮ್ನವನು ಕೂಡ ಹಿಂಗೆ ತಿರುಗ್ತಾನೆ, ಎನ್ನವನು ಕೂಡ ಹಿಂಗೆ ತಿರುಗ್ತಾನೆ.
ಸೊ ಯಾರು ಸ್ಟ್ರೈಟ್ ಲೈನಾಗಿ ಹೋಗ್ತಾ ಇಲ್ಲ, ಹೀಗೆ ತಿರ್ಕೊಂಡು ಆಯಿತಾ. ನೋಡಿ ಎಲ್ಲೋನು ಇಲ್ಲಿಗೆ ಬಂದ, ಮತ್ತು ಇಲ್ಲಿದ್ದಾಗ ಇನ್ನೂ ಸ್ವಲ್ಪ ತಿರುಗ್ತಾನೆ, ಇವನು ಇನ್ನೂ ಸ್ವಲ್ಪ ತಿರುಗ್ತಾನೆ, ಹಾಗೆ ಕೊನೆಗೆ ಏನು ಮಾಡ್ತಾನೆ, ಎಸ್ he will be moving along KO. Similarly, L is moving not along LM, he is moving along LO. M is moving along MO, N is moving along NO. ಗೊತ್ತಾಗಲಿಲ್ಲ ನೋಡಿ, ಇವನು ಇಲ್ಲಿದ್ದಾನೆ L, ಸರಿ K ಹೋಗಬೇಕಾಗಿತ್ತು, ಹಿಂಗೆ ತಿರುಕೊಂಡ, ಮತ್ತೆ ಹಿಂಗೆ ತಿರುಕೊಂಡು ಸೆಂಟರ್ ಕಡೆ ಬಂದ. ವಾಟ್ ಎವರ್ ಈಸ್ ಟ್ರೂ ಫಾರ್ ಕೆ ಈಸ್ ಟ್ರೂ ಫಾರ್ ಎಲ್, ಎಮ್ ಅಂಡ್ ಎನ್. ಸೊ ಎಲ್ಲರೂ ಕೂಡ ಕಾರ್ನರ್ ಕಡೆಗೆ ಹೋಗಬೇಕು ಅಂತ ಶುರು ಮಾಡಿ ಸೆಂಟರ್ ಕಡೆಗೆ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ವೇರ್ ದೇ ಆರ್ ಗೋಯಿಂಗ್ ಟು ಮೀಟ್, ದೇ ಮೀಟ್ ಅಟ್ ಓ ಹತ್ರ ಮೀಟ್ ಆಗ್ತಿದ್ದಾರೆ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ KO ಅಂದರೆ ಹಾಫ್ ಆಫ್ ದ ಡಯಾಗನಲ್. ಈ ಡಯಾಗನಲ್ನ ಮುಂಚೆ ಕಂಡಿಡ್ಕೋಬೇಕು ನೀವು. ನೋಡಿ, ಸ್ಕ್ವೇರ್ ಪ್ರಾಪರ್ಟಿ ಗೊತ್ತಿರುತ್ತೆ, ಡಯಾಗನಲ್ ಲೆಂತ್ ಈಸ್ ರೂಟ್ ಆಫ್ 2D. ಸೊ ಹಾಫ್ ಆಫ್ ದ ಡಯಾಗನಲ್ therefore it is root of 2D divided by 2, ಅಲ್ಲಿಗೆ ಇಟ್ ಈಸ್ D divided by root 2. ಯಾಕೆ ಸರ್? 2ನ ರೂಟು ಅಂತ ಬರ್ಕೊಂಡು ಒಂದು ರೂಟು ಕ್ಯಾನ್ಸಲ್ ಮಾಡ್ತೀರಾ, ಒಂದು ರೂಟು ಉಳಿಯುತ್ತೆ, ಡಿ ಆಯಿತಾ? ಎಸ್. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ರು ಇವಾಗ? D by root. ಫಸ್ಟು ಹೆಂಗೆ ಹೋಗ್ತಾರೆ ಅನ್ನೋದು ಗೊತ್ತಾಯಿತು, ಆಮೇಲೆ ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಾಯಿತು, ಸರಿನಾ? ಈಗ ಇನ್ನೊಂದು ಚೂರು ಪ್ರಾಬ್ಲಮ್ ಇದೆ ಇಲ್ಲಿ. ಏನಪ್ಪ ಅಂತಂದರೆ, ಅವರು ಫಸ್ಟು ಈ ಥರ ವೆಲಾಸಿಟಿ ಸ್ಟಾರ್ಟ್ ಮಾಡಿದ್ದು, ಆದರೆ ಹಿಂಗೆ ವೆಲಾಸಿಟಿ ಇಲ್ಲ, ಇವಾಗ ಈ ಥರ ಇದೆ ವೆಲಾಸಿಟಿ ಹಿಂಗಿದ್ದಿದ್ರೆ V ಅಲ್ವಾ? ಆದರೆ ದೇ ಆರ್ ನೋ ಮೂವಿಂಗ್ ಅಲಾಂಗ್ ದಿಸ್ ಆಕ್ಸಿಸ್, ದಟ್ ಮೀನ್ಸ್ ದೇ ಆರ್ ಮೂವಿಂಗ್ ಅಟ್ ಅನ್ ಆಂಗಲ್ ಆಫ್ 45 degree. They are moving at an angle of 45 degree. Therefore, you have to take the component of the velocity. So, ಮುಂದೆ ಬರುತ್ತೆ ವೆಲಾಸಿಟಿ ಕಾಂಪೊನೆಂಟ್ಸ್. ಪಾಠದಲ್ಲೆಲ್ಲೋ ಹೇಳಿದ್ದೀನಿ, ಮುಂದೆನೂ ಬರುತ್ತೆ, ಇನ್ನೊಂದ್ಸತಿ ಹೇಳ್ತೀನಿ ನಾನು. ವೆಕ್ಟರ್ಸ್ ಅಂತ ಬರುತ್ತೆ, ಅಲ್ಲಿ ಕಾಂಪೊನೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಆಯ್ತಾ? ಈ ಕಾಂಪೊನೆಂಟನ್ನು ನಾವು ವಿ ಕಾಸ್ ಥೀಟಾ ಅಂತ ಬರಿತೀವಿ. ವಿ ಕಾಸ್ ಥೀಟಾ ಅಂತಂದರೆ ವಿ ಇಂಟು ಕಾಸ್ 45 ಅಂತ, ದಟ್ ಈಸ್ ವಿ ಇಂಟು 1/√2 ಅಂತ. ದಿಸ್ ಈಸ್ ದ ವೆಲಾಸಿಟಿ ಕಾಂಪೊನೆಂಟ್. ಸೊ ವೆಲಾಸಿಟಿ V ಆದರೂ ಕೂಡ ದೇ ಆರ್ ನಾಟ್ ಮೂವಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್, ದೇ ಆರ್ ಮೂವಿಂಗ್ ಲೈಕ್ ದಿಸ್, ದೇರ್ಫೋರ್ ಇಟ್ ಈಸ್ V ಇಂಟು ಕಾಸ್ ಥೀಟಾ. ಸೊ ಡಿಸ್ಟೆನ್ಸ್ ಗೊತ್ತಾಯಿತು, ವೆಲಾಸಿಟಿ ಗೊತ್ತಾಯಿತು, ಟೈಮನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ KO ಡಿವೈಡೆಡ್ ಬೈ ವೆಲಾಸಿಟಿ, ದಟ್ ಈಸ್ ಈಕ್ವಲ್ ಟು KO ಬಂದ್ಬಿಟ್ಟು D by root 2, V ಬಂದ್ಬಿಟ್ಟು V by root 2, ಇಲ್ಲಿ ನೋಡಿ V by root 2, ರೂಟ್ ಕ್ಯಾನ್ಸಲ್ ಆಗಿ T ಈಸ್ ಈಕ್ವಲ್ ಟು D by V ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ವೆಲಾಸಿಟಿ ನಾವು V ಅಂತ ತಗೊಳಂಗಿಲ್ಲ, ಕಾಂಪೊನೆಂಟನ್ನು ತಗೋಬೇಕು. ಯಾಕೆ ಅಂತಂದರೆ ಹಾರಿಜಾಂಟಲ್ ಲೈನಲ್ಲಿ ಹೋಗ್ತಿಲ್ಲ, ಸ್ಲ್ಯಾಂಟಾಗಿ ಹೋಗ್ತಿದ್ದಾರೆ. ಸೊ ಸ್ಲ್ಯಾಂಟಾಗಿ ಹೋದಾಗ ಇದನ್ನು ನಾವು ಡಿವೈಡ್ ಮಾಡಬೇಕು, ಎರಡು ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡಬೇಕು. ಒಂದು ವೈ ಆಕ್ಸಿಸ್ ಕಾಂಪೊನೆಂಟ್, ಎಕ್ಸ್ ಅಥವಾ ಹಾರಿಜಾಂಟಲ್ ಅಂಡ್ ವರ್ಟಿಕಲ್, ಆ ಥರ ಕಾಂಪೊನೆಂಟ್ಸ್ ಬರುತ್ತೆ, ಮುಂದೆ ಹೇಳ್ತೀನಿ ಬಿಡಿ ಅದನ್ನು. ಈಗ ಸದ್ಯಕ್ಕೆ ವಿ ಕಾಸ್ ಥೀಟಾ ಅಂದರೆ ಕಾಸ್ 45 ಯಾಕೆ ಸರ್? ಬಿಕಾಸ್ ಡಯಾಗನಲ್ ಡಿವೈಡ್ಸ್ ದಿ ಟೋಟಲ್ ಆ್ಯಂಗಲ್ ಈಕ್ವಲಿ ಇಂಟು 2 ಪಾರ್ಟ್ಸ್. ಗೊತ್ತಾಯ್ತಾ? ಸೊ ಇದು 4th ಪ್ರಾಬ್ಲಮ್ ಆಯಿತು. ಸೊ ಇಲ್ಲಿಗೆ ನಿಲ್ಲಿಸಿರ್ತೀನಿ, ಇನ್ನು ಉಳಿದಂಥ ಪ್ರಾಬ್ಲಮ್ಸನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಗೋತೀನಿ. ಐ ಹೋಪ್ ಯು ಎಂಜಾಯ್ಡ್. ಓಕೆ, please try to solve few more problems on your own. Okay, thank you.